ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 1 ಶನಿವಾರ. ಇಂದಿನ ಶುಭ ಸಂದೇಶ ಮಾರ್ಕ 10:13-16. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು ಎನ್ನುತ್ತಾರೆ. ಹೌದು ಪ್ರಿಯರೇ, ನಾವು ಸ್ವರ್ಗ ಸಾಮ್ರಾಜ್ಯದಲ್ಲಿ ಪ್ರಜೆಗಳಾಗಬೇಕಾದರೆ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಸ್ವೀಕರಿಸಬೇಕು. ಇದರ ಅರ್ಥ ನಾವು ದೈವಿಕ ಹಾಗೂ ದೈವಿಕ ವಿಷಯಗಳನ್ನು ಮಕ್ಕಳಂತೆ ವಿಶ್ವಾಸಿಸಬೇಕು. ಹೇಗೆ ಒಂದು ಮಗುವಿಗೆ ತನ್ನ ತಂದೆಯ ಮೇಲೆ, ತನ್ನ ತಾಯಿಯ ಮೇಲೆ ಸಂಪೂರ್ಣವಾದಂತಹ ವಿಶ್ವಾಸ ಹಾಗೂ ಭರವಸೆ ಇರುತ್ತದೆಯೋ, ಅದೇ ರೀತಿಯಲ್ಲಿ ನಾವು ಸಹ ದೇವರನ್ನು ಹಾಗೂ ದೇವರ ವಿಷಯಗಳಲ್ಲಿ ನಾವು ಅಪಾರವಾದಂತಹ ವಿಶ್ವಾಸವನ್ನು, ನಂಬಿಕೆಯನ್ನು ಹೊಂದಿರಬೇಕು. ಎರಡನೇದಾಗಿ ನಾವು ಮಗುವಲ್ಲಿ ನೋಡುತ್ತೇವೆ, ಆ ಮಗುವಿನಲ್ಲಿ ನಿಷ್ಕಳಂಕವಾದಂತಹ ಮನೋಭಾವ ಇರುತ್ತದೆ. ಯಾವುದೇ ರೀತಿಯಾದಂತಹ ಭೇದ ಭಾವ ಇರುವುದಿಲ್ಲ, ಯಾವುದೇ ರೀತಿಯಾದಂತಹ ಮೇಲು ಕೀಳು ಇರುವುದಿಲ್ಲ. ನಾವು ನೋಡುತ್ತೇವೆ, ಒಂದು ಮಗುವು ಆಟವಾಡುವಾಗ ಅವರ ಸ್ನೇಹಿತರಲ್ಲಿ ಕಪ್ಪಿರುವವರಿದ್ದಾರಾ, ಬಿಳಿಯುವವರಿದ್ದಾರಾ, ಅಥವಾ ಶ್ರೀಮಂತರು, ಬಡವರು, ಉಳ್ಳವರು, ಇಲ್ಲದವರು, ಗಂಡು ಹೆಣ್ಣು ಎಂದು ಯಾವುದೇ ರೀತಿಯಾದಂತಹ ಭೇದ ಭಾವವನ್ನು ಮಾಡುವುದಿಲ್ಲ. ಅದೇ ರೀತಿಯಲ್ಲಿ ನಾವು ಸಹ ಈ ಮಕ್ಕಳಂತಾದರೆ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗುತ್ತೇವೆ. ಮಕ್ಕಳಂತ ಮನೋಭಾವ ನಮ್ಮಲ್ಲಿ ಮೂಡಲಿ ಎಂದು ಇಂದು ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.